ಕೊಡಗು ಜಿಲ್ಲೆ ಸೋಮವಾರಪೇಟೆಯಲ್ಲಿ ಐಟಿ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ಸೋಮವಾರಪೇಟೆಯ ಕುಶಾಲನಗರದಲ್ಲಿ ಎಸ್ಎಲ್ಎನ್ ಸಂಸ್ಥೆಯ 7 ಕಚೇರಿ ಮೇಲೆ ಐಟಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಮನೆ, ಪೆಟ್ರೋಲ್ ಬಂಕ್, ಕಾಫಿ ಕ್ಯೂರಿಂಗ್ ಫ್ಯಾಕ್ಟರಿಗಳ ಮೇಲೆ ರೇಡ್ ಮಾಡಿರುವ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಐಟಿ ದಾಳಿಗೊಳಗಾಗಿರುವ ಎಸ್ಎಲ್ಎನ್ ಸಂಸ್ಥೆಯ ಕಚೇರಿಗಳು ವಿಶ್ವನಾಥನ್ ಸಾತಪ್ಪನ್ ಅನ್ನೋರಿಗೆ ಸೇರಿದಂತವಾಗಿವೆ. ಇದೀಗ ರೇಡ್ ಮಾಡಿರುವಂತಹ ಅಧಿಕಾರಿಗಳು ತೀವ್ರ ತಪಾಸಣೆ ಹಾಗೂ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿಶ್ವನಾಥನ್ ಹಾಗೂ ಸಾತಪ್ಪನ್ ಅನ್ನೋರಿಗೆ ಸೇರಿದಂತಹ ಎಸ್ಎಲ್ಎನ್ ಸಮೂಹ ಸಂಸ್ಥೆಗಳು ಇವುಗಳ ಕಚೇರಿಗಳ ಮೇಲೆ ರೇಡ್ ಮಾಡಲಾಗಿದೆ. ಸೋಮವಾರಪೇಟೆ ತಾಲೂಕಿನ ಕುಶಾಲನಗರದಲ್ಲಿ ಐಟಿ ದಾಳಿ ನಡೆದಿರುವಂತದ್ದು. 7 ಕಚೇರಿ ಮೇಲೆ ಐಟಿ ರೇಡ್ ಆಗಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕುಶಾಲನಗರದಲ್ಲಿ ಆಗಿರುವಂತಹ ರೇಡ್ ಎಸ್ಎಲ್ಎನ್ ಸಂಸ್ಥೆಯ 7 ಕಚೇರಿ ಮೇಲೆ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಏನು ವಿವರ ಸಿಗ್ತಾ ಇದೆ ಐಟಿ ರೇಡ್ಗೆ ಸಂಬಂಧಪಟ್ಟಂತೆ? ಅಮರ್ ಪ್ರಸಾದ್, ಏನಂತಂದ್ರೆ ಕೊಡಗು ಜಿಲ್ಲೆಯ ಅತಿ ದೊಡ್ಡ ಒಂದು ಸಂಸ್ಥೆ ಆಗಿರ್ತಕ್ಕಂಥ ಎಸ್ಎಲ್ಎನ್ ಸಂಸ್ಥೆಗಳ ಮೇಲೆ ಇವತ್ತು ಬೆಳಗ್ಗೆ ಐಟಿ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥದ್ದು ಆಗಿದೆ. ಏನಂತಂದ್ರೆ ಎಸ್ಎಲ್ಎನ್ ಸಂಸ್ಥೆಯ ಟಿಂಬರ್ಸ್, ಎಸ್ಎಲ್ಎನ್ ಸಂಸ್ಥೆಯ ಪೆಟ್ರೋಲ್ ಬಂಕ್, ಹಾಗೆ ಶಾಲೆ, ಹಾಗೆ ಅವ್ರದೊಂದು ರಿಯಲ್ ಎಸ್ಟೇಟ್ ಸಂಸ್ಥೆ ಕೂಡ ಇದೆ. ಅಲ್ಲಿ ಸೇರಿದಂತೆ ವಿವಿಧ ಭಾಗಗಳ ಕಾಫಿ ಕ್ಯೂರಿಂಗ್ ಮತ್ತೆ ಕಾಫಿ ಟ್ರೇಡಿಂಗ್ ಕಂಪನಿ ಎಲ್ಲ ಕಡೆ ಕೂಡ ಏಕಕಾಲದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳ ತಂಡ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಎಲ್ಲಾ ಕಾರ್ ಸುಮಾರು 16ರಿಂದ 18 ಕಾರ್ಗಳಲ್ಲಿ, ಇನೋವಾ ಕಾರ್ಗಳಲ್ಲಿ ಬಂದಿರತಕ್ಕಂತ ಐಟಿ ಅಧಿಕಾರಿಗಳು ಎಲ್ಲವೂ ಕೂಡ ಮದುವೆ ಕಾರ್ಗಳ ರೀತಿಯಲ್ಲಿ ಶೃಂಗಾರ ಮಾಡ್ಕೊಂಡ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ಬರದೇ ಇರಲಿರ್ತಕ್ಕಂಥ ನಿಟ್ಟಿನಲ್ಲಿ ಒಂದು ರೀತಿ ಆ ಕಾರ್ಗಳಿಗೆ ಮದುವೆ ಕಾರ್ ರೀತಿಯಲ್ಲಿ ಅದಕ್ಕೆ ಅಲಂಕಾರವನ್ನ ಮಾಡಿಕೊಂಡು ಈ ಒಂದು ದಾಳಿ ನಡೆಸಿರ್ತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಬೆಳಗ್ಗೆಯಿಂದ ಕೂಡ ಇನ್ನೂ ಕೂಡ ಸಾಕಷ್ಟು ದಾಖಲೆಗಳ ಪರಿಶೀಲನೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ಇನ್ನೂ ಕೂಡ ಯಾವೆಲ್ಲ ದಾಖಲೆಗಳು ಲಭ್ಯ ಆಗಿದೆ ಅಂತಕ್ಕಂಥ ಅಧಿಕೃತ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಆದ್ರೆ ಇನ್ನೂ ಕೂಡ ಪರಿಶೀಲನೆ ನಡೀತದೆ. ಎಲ್ಲಾ ಕಡೆ ಸುಮಾರು ಅವರ ವಿಲ್ಲಾಗಳಿದಾವೆ, ಆ ವಿಲ್ಲಾಗಳ ಕಚೇರಿ, ಹಾಗೆ ಅವರ ಪೆಟ್ರೋಲ್ ಬಂಕ್ ಸೇರಿದಂತೆ ಅವರ ಟಿಂಬರ್ ಕಚೇರಿ ಮತ್ತೆ ಅವರ ಶಾಲೆ ಸಂಸ್ಥೆಗಳ ಕಚೇರಿಗಳ ಮೇಲೆ ಕೂಡ ದಾಳಿ ನಡೆಸಿ ಎಲ್ಲ ಕಡೆ ಈಗ ದಾಖಲಾತಿಗಳ ಪರಿಶೀಲನೆ ನಡೀತಾ ಇದೆ. ಎಲ್ಲ ಪರಿಶೀಲನೆಗಳ ಬಳಿಕ ಹೆಚ್ಚಿನ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಮಂಜುನಾಥ್.